ಸ್ವಾಗತ. ನಾನಿವತ್ತು ಸ್ವೀಟ್ ಮಾಡ್ತಾ ಇದ್ದೀನಿ. ಅದು ಸಜ್ಜಪ್ಪ. ಈಗೆಲ್ಲ ಹಬ್ಬಗಳ ಸಾಲ ಆಗಿರೋದ್ರಿಂದ ಸಜ್ಜಪ್ಪನ ಮಾಡ್ಕೋಬಹುದು. ಯಾವ ಹಬ್ಬಕ್ಕೆ ಬೇಕಾದ್ರೂ ದೇವರಿಗೆ ನೈವೇದ್ಯಕ್ಕೆ ಮಾಡ್ಕೋಬಹುದು. ಬನ್ನಿ ಈಗ ಸಜ್ಜಪ್ಪ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಸಜ್ಜಪ್ಪ ಮಾಡೋದಕ್ಕೆ ಇದು ಪಾಕ ಮಾಡ್ಕೊಳ್ಳುವಂತ ಬೇಕಾಗಿರುವಂತ ಸಾಮಗ್ರಿಗಳು. 1 ಕಪ್ ನೋಡಿ, ಈ ಕಪ್ ಇದೆಲ್ಲ, ಈ ಕಪ್ಪಲ್ಲಿ 1 ಕಪ್ ಕಾಯಿ ತುರಿ ತಗೊಂಡಿದ್ದೀನಿ. ಅದು ಬಿಳಿ ತುರಿನೇ ಆಗಿರಬೇಕು, ಕಪ್ಪು ತುರಿ ಬೇಡ. ಮತ್ತು 1 ಕಪ್ ಚಿರೋಟಿ ರವೆ, 1.5 ಕಪ್ಪು ಬೆಲ್ಲ. ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ. ಅಕಸ್ಮಾತ್ ನಿಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಸ್ವೀಟ್ ಅಂದರೆ ಒಂಚೂರು ಜಾಸ್ತಿ ಮಾಡ್ಕೋಬೋದು, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೋಬೋದು. ನಾನು 1.5 ಕಪ್ಪು ಇದೆ, ಇದು ತೋರಿಸಿದ್ನಲ್ಲ ಈ ಕಪ್ಪಲ್ಲಿ 1.5 ಕಪ್ಪು ಬೆಲ್ಲ, ಮತ್ತು ಏಲಕ್ಕಿ ಪುಡಿ ಒಂದು ಅರ್ಧ ಸ್ಪೂನು, ಒಂದು 3 ಸ್ಪೂನು ಗಸಗಸೆ. ಇದು ಹುರಿದಿಟ್ಕೊಂಡಿರೋ ಅಂಥ ಗಸಗಸೆ ಹುರಿದಿಟ್ಕೋಬೇಕು. ಮತ್ತು ಅಥವಾ ಇದು ಬೇಡ, ಇದ್ರ ಬದಲು ಬಿಳಿ ಎಳ್ಳನ್ನ ಯೂಸ್ ಮಾಡ್ಕೋಬೋದು. ಹುರ್ಕೊಂಡು ಅದು ಸೇಮ್ ಕ್ವಾಂಟಿಟಿ 3 ಸ್ಪೂನು ಮಾಡ್ಕೋಬೋದು. ಕಣಕ ಮಾಡ್ಕೊಳ್ಳೋದಕ್ಕೆ ನೋಡಿ, 1 ಕಪ್ಪು ಮೈದಾ ಹಿಟ್ಟು, ಮತ್ತು 1/4 ಕಪ್ ಚಿರೋಟಿ ರವೆ, 1 ಪಿಂಚ್ ಆಫ್ ಸಾಲ್ಟ್, ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನ, ಮತ್ತು ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಕಲಿಸ್ಕೊಳ್ಳೋಕ್ಕೆ, ಮತ್ತು ಕರಿಯೋದಕ್ಕೂ ಎಣ್ಣೆ ಇಟ್ಕೋಬೇಕು. ಬನ್ನಿ ಈಗ ಹೇಗೆ ಕಣಕ ಕಲಿಸ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈಗ ಕಣಕ ಕಲಿಸ್ಕೊಳ್ಳೋಕ್ಕೆ ಮೊದಲು ಇದು ಮೈದಾ ಹಿಟ್ಟು ಇಟ್ಕೊಂಡಿದ್ವಲ್ಲ 1 ಕಪ್ಪು, ಮತ್ತು ಚಿರೋಟಿ ರವೆ, ಅರಿಶಿನ, ಸಾಲ್ಟ್ ಹಾಕೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತೀವಿ. ನೀರು ಎಷ್ಟು ಬೇಕು ನೋಡಿಕೊಂಡು ಕಲಿಸ್ಕೋಬೇಕು. ನೋಡಿ, ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು. ಎಣ್ಣೆ ಹಾಕೊಂಡು ನಾದ್ಕೋಬೇಕು ಚೆನ್ನಾಗಿ. ಮೇಲೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ. ಇದು 1 ಗಂಟೆ ಚೆನ್ನಾಗಿ ನೆನಿಬೇಕು. ಈಗ ನಾನು ಬಾಂಡೆ ಇಟ್ಕೊಂಡಿದ್ದೀನಿ ಕಡಾಯಿ. ಇದಕ್ಕೆ ಒಂದು ಚಿರೋಟಿ ರವೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿಲೇ ಹುರ್ಕೋಬೇಕು. ಇದಕ್ಕೇನು ಎಣ್ಣೆ ಅಥವಾ ತುಪ್ಪ ಏನು ಬೇಡ. ಇದನ್ನ ತುಂಬಾ ಕೆಂಪಗೂ ಉರಿಬಾರ್ದು, ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಬಿಸಿ ಆಗೋ ತನಕ ಅದು ಹುರ್ಕೊಂಡ್ರೆ ಸಾಕು. ನೋಡಿ, ಇದು ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಏನು ಕೆಂಪಗೆ ಉರಿಬೇಕಂತಿಲ್ಲ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ಒಲೆ ಮೇಲೆ. ಈಗ ಇದು ರವೆ ಹುರ್ಕೊಂಡಿದ್ವಲ್ಲ ಕಾಯಿ ಇಟ್ಕೊಂಡು ಕಾಯಿನ ಹಾಕೊಂಡು ರವೆ ಮತ್ತು ಕಾಯಿ ಒಟ್ಟಿಗೆ ಒಂದು 2ರಿಂದ 3 ನಿಮಿಷ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಡ್ರೈ ಏನು ಹಾಕೊಳ್ಳೋದೇನು ಬೇಡ, ಎಣ್ಣೆ ತುಪ್ಪ ಏನು ಬೇಡ. ಸ್ವಲ್ಪ ಚೆನ್ನಾಗಿ ಬೇಕು ಅಂದರೆ ಸಾಕು. ಇದು ಬಿಳಿ ತುರಿನ ಏನಕ್ಕೆ ತಗೋಬೇಕು ಅಂದರೆ ನೋಡಿ, ಈಗ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಲ್ಲಾಂದರೆ ಕಪ್ಪಗೆ ಆಗ್ಬಿಡತ್ತೆ ಕಪ್ಪು ತುರಿನೂ ಸೇರಿಸ್ಕೊಂಡ್ರೆ. ಅದಕ್ಕೆ ಬಿಳಿ ತುರಿನೇ ಪ್ರಿಫರ್ ಮಾಡೋದು. ಆದಷ್ಟು ಬಿಳಿ ತುರಿನೇ ತಗೊಳ್ಳಿ. ಈಗ ನೀವು ಈಳಿಗೆ ಮಣೆಯಲ್ಲಿ ತುರ್ಕೊಂಡ್ರೆ ಮೊದಲು ಬಿಳಿದು ಭಾಗ ಬರುತ್ತಲ್ಲ ಅದನ್ನು ಮಾತ್ರ ತುರ್ಕೊಳ್ಳೋದು. ಅಕಸ್ಮಾತ್ ನೀವು ತುರಿಯೋದಕ್ಕಾಗಲ್ಲ ಅಂದರೆ ಕಟ್ ಮಾಡಿಕೊಂಡು ತಗೋತಿರಲ್ಲ, ಆ ಬ್ರೌನ್ ಪಾರ್ಟ್ನ ತೆಗೆದ್ಬಿಟ್ಟು ಬರೀ ಬಿಳಿ ಭಾಗನ ಒಂದ್ಸಲಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು. ಆ ಥರ ಬೇಕಾದರೂ ಮಾಡ್ಕೋಬೋದು. ನೋಡಿ, ಈಗ ಇದಾಗಿದೆ. ಇದನ್ನು ಈಗ ಚೆನ್ನಾಗಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು 1/2 ಅವರ್ ಹಾಗೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಡಬೇಕು.
ಈಗ ಲಿಡ್ ಮುಚ್ಚಿಟ್ಬಿಡೋಣ. ಹಾಫ್ ಆನ್ ಅವರ್ ಇರಬೇಕು ಈ ಥರ. ನೋಡಿ ಈಗ ಒಂದು ಚಿಕ್ಕದ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಗಸಗಸೆ ಇಟ್ಕೊಂಡಿದ್ವಲ್ಲ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಅಕಸ್ಮಾತ್ ಗಸಗಸೆ ಇಲ್ಲ ಅಂದರೆ ಬಿಳಿ ಎಳ್ಳು ತೊಗೋಬೋದು. ಬಿಳಿ ಎಳ್ಳನ್ನ ಚೆನ್ನಾಗಿ ಹುರ್ಕೊಂಡು ಅದನ್ನು ಮಿಕ್ಸಿಲಿ ಪುಡಿ ಮಾಡಿಬಿಟ್ಟು ನಾವು ಪಾಕಕ್ಕೆ ಹಾಕ್ಕೊಳ್ಬೇಕು. ನೋಡಿ ಇದು ಸ್ವಲ್ಪ ಅದು ಚಟ ಚಟ ಅಂತ ಸಿಡಿಯುತ್ತಲ್ಲ, ಅಲ್ಲಿ ತನಕ ಹುರ್ಕೋಬೇಕು. ನೀವು ಬಿಳಿ ಎಳ್ಳಾದರೂ ಸೇಮ್ ಹಾಗೆ, ಅದು ಹಾಗೆ ಸ್ವಲ್ಪ ಉರಿತಿದ್ದಂಗೆ ಚಟ ಚಟ ಅನ್ನತ್ತೆ. ಆ ಥರ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋಬೇಕು. ನೋಡಿ ಈಗ ಆಗಿದೆ, ಇದು ಚಟ ಚಟ ಅಂತಿದೆ ಅಲ್ಲ, ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ನೋಡಿ ಹುರಿದಿಟ್ಕೊಂಡಿದ್ವಲ್ಲ ಗಸಗಸೆ, ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಚಿಕ್ಕ ಜಾರ್ಗೆ ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಸ್ವಲ್ಪ ಇರುತ್ತಲ್ಲ. ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ಬನ್ನಿ ಇದನ್ನು ಪುಡಿ ಮಾಡಿ ಇಟ್ಕೊಳ್ಳೋಣ. ಫುಲ್ ಡ್ರೈ ಪೌಡರು, ಅದಕ್ಕೇನೂ ಹಾಕೋಂಗಿಲ್ಲ. ನೋಡಿ ಇದು ಅರ್ಧ ಗಂಟೆ ಆಗಿದೆ. ನಾವು ಅದನ್ನು ಒತ್ತಿಟ್ಟು ನೋಡಿ ಈ ಥರ ಇರುತ್ತೆ. ಈಗ ಇದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕಡಾಯಿ ಇಟ್ಕೊಂಡಿದ್ದೀವಿ ನೋಡಿ. ಈಗ ಇದು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಸುಮಾರು ಒಂದು ಅರ್ಧ ಕಪ್ಪು. ಇದು ಅಂಟು ಪಾಕ ಬರೋ ತನಕ ಬಿಸಿ ಮಾಡ್ಕೋಬೇಕು, ಚೆನ್ನಾಗಿ ಕುದಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಅದು ಅಂಟು ಪಾಕ ಬರೋ ತನಕ ಮಾಡ್ಕೊಳ್ಳೋದು. ನಾವಿದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀವಿ, ಅದಕ್ಕೆ ನಿಮಗೆ ಕಲ್ಲರ್ ಈ ಥರ ತುಂಬ ಕಪ್ಪು ಕಾಣಿಸ್ತಾ ಇದೆ. ನೀವು ಉಂಡೆ ಬೆಲ್ಲ ತೊಗೊಂಡ್ರೆ ಅದು ಬೆಳ್ಳಕ್ಕೆ ಇರುತ್ತೆ. ಇದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಈ ಬೆಲ್ಲನ ತೊಗೊಂಡಿದ್ದೀವಿ. ನೋಡಿ ಇದು ಒಂದು ಸ್ವಲ್ಪ ಅಂಟು ಪಾಕ ಬಂದರೆ ಸಾಕು. ಇದು ನೀವು ನಾನೀಗ ನಾನ್ ಸ್ಟಿಕ್ ತೊಗೊಂಡಿದ್ದೀನಿ. ನೀವು ದಪ್ಪ ತಳ ಇರೋ ಬಾಣಲಿ ಬೇಕಾದರೂ ತೊಗೋಬೋದು, ಅಥವಾ ನಾನ್ ಸ್ಟಿಕ್ ಬೇಕಾದ್ರೂ ತೊಗೋಬೋದು. ಈಗ ಈ ಥರ ಅಂಟು ಬಂದರೆ ಸಾಕು. ಈಗ ನಾವು ರವೆ ಮತ್ತು ಕಾಯಿನ ಒತ್ತಿ ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಅದು ಸೈಡೆಲ್ಲ ಬಿಟ್ಕೊಳ್ಳುತ್ತೆ ಬಾಣಲೆ, ಅಲ್ಲಿ ತನಕ ಹುರ್ಕೋಬೇಕು. ನೋಡಿ ಇದು ಪಾಕ ಇನ್ನೇನು ಆಗ್ತಾ ಇದೆ. ಈಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಗಸಗಸೆ ಮತ್ತು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಹುರಿಯೋಣ. ನೋಡಿ ಎಲ್ಲ ಬಿಡುತ್ತಾ ಇದೆ. ತುಂಬ ಗಟ್ಟಿನೂ ಮಾಡ್ಕೋಬಾರ್ದು, ಏಕೆಂದರೆ ಇದನ್ನು ಮಾಡ್ಕೊಳ್ಳೋಕ್ಕೆ ಕಷ್ಟ, ಸಜ್ಜಪ್ಪ ಮಾಡ್ಕೊಳ್ಳೋಕ್ಕೆ. ನೋಡಿ ಈಗ ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ತಣ್ಣಗಾಗಬೇಕು, ಅಲ್ಲಿ ತನಕ ಇದನ್ನು ಹಾಗೆ ಬಿಟ್ಟು ಆಮೇಲೆ ಸಜ್ಜಪ್ಪ ಮಾಡ್ಕೊಳ್ಳೋದು. ಈಗ ಹೂರಣ ರೆಡಿಯಾಗಿದೆ. ನಾವು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಆರದ ಮೇಲೆ. ನೋಡಿ ಇದು ಈ ಥರ ಆರದ ಮೇಲೆ ಗಟ್ಟಿ ಬರುತ್ತೆ ಸ್ವಲ್ಪ, ಅಂದರೆ ನಿಮಗೆ ಉಂಡೆ ಮಾಡ್ಕೊಳ್ಳೋ ಥರ ಆಗುತ್ತೆ. ನೋಡಿ ನಿಮಗೆ ಸೈಜ್ ಎಷ್ಟು ಬೇಕು ಅಷ್ಟು ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಳ್ಳಿ. ನೋಡಿ ನಾನೀಗ ಒಂದು 5 ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರನೇ ಎಲ್ಲನೂ ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ನೀವು ಕಣಕದಲ್ಲಿ ಅದನ್ನು ಸ್ಟಫ್ ಮಾಡಬೇಕು. ಈಗ ಬನ್ನಿ ಹೇಗೆ ಸ್ಟಫಿಂಗ್ ಮಾಡೋದು ಅಂತ ನೋಡೋಣ. ನೋಡಿ ಕಣಕ ಕಲಸಿಟ್ಕೊಂಡಿದ್ವಲ್ಲ, ಇದೊಂದು 2 ಗಂಟೆ ಕಾಲ ನೆಂದಿದೆ. ಈಗ ಇದನ್ನು ಮತ್ತೆ ಇನ್ನೊಂದ್ಸಲಿ ಚೆನ್ನಾಗಿ ಇದು ನೋಡಿ ಸೈಡಲ್ಲೆಲ್ಲ ಎಣ್ಣೆ ಇರುತ್ತಲ್ಲ ಅದೆಲ್ಲ ಮಿಕ್ಸ್ ಆಗೋ ಥರ ಇನ್ನೊಂದ್ಸಲಿ ನಾದ್ಕೊಳ್ಬೇಕು. ಯಾಕೆಂದ್ರೆ ಚೆನ್ನಾಗಿ ನಾದ್ಕೊಂಡಷ್ಟು ನಿಮಗೆ ಸಾಫ್ಟಾಗಿ ಬರುತ್ತೆ ಸಜ್ಜಪ್ಪ. ನೋಡಿ ಈ ಥರ ಉಂಡೆ ಮಾಡಿ ನೀವು ಇಟ್ಕೊಂಡ್ರೆ ನಿಮಗೆ ಕೈಯಲ್ಲಿ ಸ್ವಲ್ಪ ಇದಾಗುತ್ತೆ, ಈಸಿ ಆಗುತ್ತೆ. ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೊಂಬಿಡಿ.
ನೀವು ಮತ್ತೆ ಉಂಡೆ ತೆಕ್ಕೊಳ್ಬೇಕಾದ್ರೂ ಮತ್ತೆ ಈ ಥರ ಚೆನ್ನಾಗಿ ನಾದ್ಕೊಂಡು ನೆಕ್ಸ್ಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ಮತ್ತೆ ಇನ್ನೊಂದ್ಸಲಿ ನಾದ್ಕೊಬೇಕು ಚೆನ್ನಾಗಿ, ಆಗ ಚೆನ್ನಾಗಿ ಬರುತ್ತೆ ನೋಡಿ. ಇದು ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಇದು ಕಣ್ಕ ತೊಗೊಂಡು ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಕೈಯಲ್ಲಿ ಹಿಂಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಇದಕ್ಕೆ ನಾವು ಹೂರಣ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಹಾಕ್ಬಿಟ್ಟು ಇದು ಸ್ಟಫ್ ಮಾಡಿ ನಿಧಾನಕ್ಕೆ ನೀಟಾಗಿ ಇದನ್ನು ಕವರ್ ಮಾಡಬೇಕು ನೋಡಿ. ಈ ಥರ ಕವರ್ ಮಾಡಿಬಿಟ್ಟು ಬಟರ್ ಪೇಪರ್ ಮೇಲೆ ಚಿಕ್ಕದಾಗಿ ಸ್ವಲ್ಪ ದಪ್ಪಾಗೇ ಇರಬೇಕು, ತುಂಬ ತೆಳುವು ಬೇಡ ನೋಡಿ. ಈ ಥರ ಓಪನ್ ಆಗಬಾರ್ದು, ನೀಟಾಗಿ ಈ ಥರ ರೆಡಿ ಮಾಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ಳೋದು ನೋಡಿ. ಇದೇ ಥರ ಎಲ್ಲನೂ ಮಾಡ್ಕೊಳ್ಬೇಕು ನೋಡಿ. ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ, ಎಣ್ಣೆ ಕಾದಿದೆ. ಈಗ ಇದನ್ನು ಕರ್ಕೊಳ್ಳೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕರ್ಕೋಬೇಕು, ತುಂಬ ಹೈ ಫ್ಲೇಮ್ ಬೇಡ. ಯಾಕೆಂದರೆ ಅದು ದಪ್ಪಕ್ಕೆ ನಾವು ಮಾಡಿದ್ದೀವಲ್ಲ, ಅದು ಚೆನ್ನಾಗಿ ಒಳಗಡೆ ಬೇಯಬೇಕು ಹಿಟ್ಟು. ಇದನ್ನು ಹೀಗೆ ಇನ್ನೊಂದು ಕಡೆ ಬೇಯೋಕ್ಕೆ ತಿರುಗಿಸ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರೋ ತನಕ ಇದನ್ನು ಕರ್ಕೋಬೇಕು ನೋಡಿ. ಹೀಗೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋದು. ಹೀಗೆ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ. ಸಜ್ಜಪ್ಪ ರೆಡಿಯಾಗಿದೆ. ಇದನ್ನು ಎಲ್ಲ ಹಬ್ಬಗಳಿಗೂ ದೇವರಿಗೆ ನೈವೇದ್ಯಕ್ಕೆ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾವು ಕಣಕಕ್ಕೆ ಅಳತೆ ಮಾಡ್ಕೊಂಡಿದ್ವಲ್ಲ ಹಿಟ್ಟು, ಅದು ಕಣಕಕ್ಕೆ 9 ಆಗಿದೆ, ಇನ್ನೂ ಹೂರಣ ಉಳಿದಿದೆ, ಮತ್ತೆ ಬೇಕಾದರೆ ಮಾಡ್ಕೋಬೋದು. ಈಗ 9 ಆಗಿದೆ ಸಜ್ಜಪ್ಪ. ಈಗ ಸುಬ್ಬುಸ್ ಕಿಚನಲ್ಲಿ ಸಜ್ಜಪ್ಪ ರೆಡಿಯಾಗಿದೆ. ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಇದನ್ನು ಮನೇಲಿ ಮಾಡ್ಕೋಬೋದು. ಮತ್ತು ನಿಮ್ಮ ಕಾಮೆಂಟ್ಸನ್ನು ನಮಗೆ ತಿಳಿಸಿ. ಸುಬ್ಬುಸ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.